ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಚಿತ್ರರಂಗದ ಭೂಪತಿ ಅಂಡ್ ಗ್ಯಾಂಗ್ಗೆ ಸೆರೆವಾಸ ನರಕ ಆಗ್ಬಿಟ್ಟಿದೆ. ಈ ಮಧ್ಯೆ ಕೇಸ್ನಲ್ಲಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಕೆಲ ದಿನಗಳ ಹಿಂದೆ ತನಿಖೆ ನಡೆಸಿದಂಥ ಪೊಲೀಸ್ ಅಧಿಕಾರಿಯೇ ಆರೋಪಿಯಾಗ್ಬಿಟ್ರ ಅನ್ನುವಂಥ ಪ್ರಶ್ನೆ ಎದ್ದಿತ್ತು. ಈ ಬೆನ್ನಲ್ಲೇ ಇದೀಗ ಪೊಲೀಸರು ಮತ್ತೊಂದು ಬಿಗ್ ಮಿಸ್ಟೇಕ್ ಮಾಡಿದ್ರಾ ಅನ್ನುವಂಥ ಪ್ರಶ್ನೆ ಮೂಡಿದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಮತ್ತೊಂದು ಟ್ವಿಸ್ಟ್. ಪೊಲೀಸರು ಮಾಡಿದ್ರ ಮತ್ತೊಂದು ಬಿಗ್ ಮಿಸ್ಟೇಕ್. ಹೌದು, ರೇಣುಕಾಸ್ವಾಮಿ ಕೊಲೆ ಪ್ರಕರಣದ ತನಿಖೆಯಲ್ಲಿ ಈಗ ಮತ್ತೊಂದು ರೋಚಕ ಟ್ವಿಸ್ಟ್ ಸಿಕ್ಕಿದೆ. ದರ್ಶನ್ ವಿರುದ್ಧ ದಾಖಲಾಗಿರೋ ಕೇಸ್ನಲ್ಲಿ ರೌಡಿ ಶೀಟರ್ ಆಗಿರೋ ವ್ಯಕ್ತಿಯೇ ವಿಟ್ನೆಸ್ ಆದ್ರ ಅನ್ನೋ ಪ್ರಶ್ನೆ ಕಾಡಿದೆ. ಕಾರಣ, ಅಡ್ವೊಕೇಟ್ ಸುಧನ್ವಾ ಕ್ರಾಸ್ ಎಕ್ಸಾಮಿನ್ ನಲ್ಲಿ ಕೆಲ ರೋಚಕ ವಿಚಾರ ಬಯಲಿಗೆ ಬಂದಿದ್ದು ಪೊಲೀಸರ ವಿರುದ್ಧವೇ ಕೋರ್ಟ್ ಗರಂ ಆಗಿದೆ. ಅಂದಹಾಗೆ ಕೋರ್ಟ್ನಲ್ಲಿ ನಿನ್ನೆ ರೇಣುಕಾಸ್ವಾಮಿ ಕೊಲೆ ಕೇಸ್ ಟ್ರಯಲ್ ರನ್ ನಡೀತಾ ಇತ್ತು. ದರ್ಶನ್ ವಿರುದ್ಧ ದಾಖಲಾಗಿರೋ ಕೇಸ್ನಲ್ಲಿ ವಿಟ್ನೆಸ್ ಆಗಿದ್ದ ಶಿವು ಟ್ರಯಲ್ ವೇಳೆ ಸಾಕ್ಷ್ಯ ನುಡಿಯಲು ಕೋರ್ಟ್ಗೆ ಹಾಜರಾಗಿದ್ದ. ಆರೋಪಿಗಳ ಪರ ವಕೀಲ ಸುಧನ್ವಾ ಶಿವುವನ್ನ ಕ್ರಾಸ್ ಎಕ್ಸಾಮಿನ್ ಮಾಡಿದಾಗ್ಲೇ ಗೊತ್ತಾಗಿದ್ದು ಈತ ರೌಡಿ ಶೀಟರ್ ಅಂತ. ಕಾನೂನಿನ ಪ್ರಕಾರ ಗೌರವಾನ್ವಿತ ವ್ಯಕ್ತಿಗಳನ್ನ ಮಾತ್ರ ವಿಟ್ನೆಸ್ ಮಾಡಬೇಕು. ಕಳಂಕ, ರೌಡಿ ಶೀಟರ್, ಕ್ರಿಮಿನಲ್ ಕೇಸ್ ಇರುವವರನ್ನ ವಿಟ್ನೆಸ್ ಗಳಾಗಿ ಬಳಸುವಂತಿಲ್ಲ. ಆದ್ರೆ ಕಾಮಾಕ್ಷಿ ಪಾಳ್ಯ ಪೊಲೀಸರು ರೇಣುಕಾಸ್ವಾಮಿ ಕೇಸ್ನಲ್ಲಿ ಸೀಸ್ ಮಾಡಿದ್ದ ಕಾರ್ ಮತ್ತು ವಸ್ತುಗಳ ಮಹಜರ್ ವೇಳೆ ರೌಡಿ ಶೀಟರ್ ನನ್ನ ವಿಟ್ನೆಸ್ ಮಾಡಿ ಸಹಿ ಮಾಡಿಸಿಕೊಂಡಿದ್ದಾರೆಂದು ಆರೋಪಿಗಳ ಪರ ವಕೀಲ ಸುಧನ್ವಾ ವಾದ ಮಂಡಿಸಿದ್ರು. ಈ ವೇಳೆ ಸಾಕ್ಷ್ಯ ನುಡಿಯಲು ಬಂದಿದ್ದ ರೌಡಿ ಶೀಟರ್ ಶಿವು, ನಾನು ರೌಡಿ ಶೀಟರ್, ನನ್ನ ವಿರುದ್ಧ 3 ಕ್ರಿಮಿನಲ್ ಕೇಸ್ ಇರೋದಾಗಿ ಒಪ್ಪಿಕೊಂಡಿದ್ದಾನೆ. ಸದ್ಯ ಶಿವು ನೀಡಿರೋ ಹೇಳಿಕೆ ಕೋರ್ಟ್ನಲ್ಲಿ ರೆಕಾರ್ಡ್ ಆಗಿದೆ. ಇದಿಷ್ಟೇ ಅಲ್ಲ, ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕಳೆದ ವಾರ ಕೇಸ್ನ ಕ್ರಾಸ್ ಎಕ್ಸಾಮಿನ್ ವೇಳೆ ಪೊಲೀಸರು ಆರೋಪಿಗಳ ಮೊಬೈಲ್ ಸೀಜ್ ಮಾಡಿ ಮಹಜರು ನಡೆಸಿದ ಸ್ಥಳದ ಬಗ್ಗೆ ಚಾರ್ಜ್ ಶೀಟ್ ನಲ್ಲಿ ತಪ್ಪು ಮಾಹಿತಿ ನೀಡಿದ್ದಾರೆಂದು ವಕೀಲ ಸುಧನ್ವಾ ವಾದ ಮಂಡಿಸಿದ್ರು. ಈಗ ರೌಡಿ ಶೀಟರ್ ನನ್ನ ವಿಟ್ನೆಸ್ ಮಾಡಿ ಮತ್ತೊಮ್ಮೆ ಪೊಲೀಸರು ಬಿಗ್ ಮಿಸ್ಟೇಕ್ ಮಾಡಿದ್ರ ಅನ್ನೋ ಪ್ರಶ್ನೆ ಮೂಡಿದೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ಟ್ರಯಲ್ ನೋಡ್ತಿದ್ರೆ ಮುಂದಿನ ದಿನಗಳಲ್ಲಿ ಪ್ರಕರಣದಲ್ಲಿ ಆರೋಪಿಗಳ ಪಾಲಿಗೆ ವರದಾನ ಆಗುತ್ತಾ ಅನ್ನೋದನ್ನ ಕಾದು ನೋಡ್ಬೇಕಿದೆ. ಶಿವಕುಮಾರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.